ಕೆಲವೊಂದು ರಿಸರ್ಚ್ ಆಗಿದೆ, ಇದು ತುಂಬಾ ಕಾಂಟ್ರವರ್ಷಿಯಲ್. ಅಂದ್ರೆ ಇದಕ್ಕೆ 100% ಇದು ಇದೇ ರೀತಿ ಆಗತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಬಟ್ ಕೆಲವೊಂದು ಅಧ್ಯಯನಗಳು ಈ ಟಾಪಿಕ್ ಮೇಲೆ ನಡೆದಿದೆ. ಸೊ ಏನ್ ಹೇಳ್ತಾರೆ ಅಂತಂದ್ರೆ, ತುಂಬಾ ಜನರಿಗೆ ಗೊತ್ತಿದೆ ಹೆಣ್ಣು ಮತ್ತು ಗಂಡು ನಿರ್ಧಾರ ಆಗೋದು ಗಂಡಿನಿಂದಾಗಿ, ಅದು ಹೆಣ್ಣಿನಿಂದ ಅಲ್ಲ ಅಂತ. ಬಟ್ ಇದಕ್ಕೆ ಯಾವ ರೀತಿ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ಬೋದು? ತುಂಬಾ ಸರಳವಾಗಿದೆ. ಹೆಣ್ಣಿನಲ್ಲಿ 2 ಕ್ರೋಮೋಸೋಮ್ಸ್ ಇರುತ್ತೆ. ಅಂದ್ರೆ ಜೆಂಡರ್ ಅನ್ನ ಡಿಸೈಡ್ ಮಾಡುವಂಥದ್ದು XX, ಗಂಡಿನಲ್ಲಿ XY. ಸೊ ಹೆಣ್ಣಿನಲ್ಲಿ ಇರುವಂತಹ ಕ್ರೋಮೋಸೋಮ್ X ಮತ್ತು X ಅಂದ್ರೆ ಅವಳು ಹೆಣ್ಣಿನಲ್ಲಿ ಫೀಮೇಲ್ ಎಗ್ ಅಲ್ಲಿ ಇರುವಂತಹ ಆ ಕ್ರೋಮೋಸೋಮ್ X ಮಾತ್ರ. ಅದೇ ಪುರುಷನಲ್ಲಿ ಅಂದ್ರೆ ಗಂಡಸರಲ್ಲಿ XY ಅಂದ್ರೆ ಒಂದು ಹೆಣ್ಣು ಒಂದು ಗಂಡು ಈ ರೀತಿ ನಿರ್ಧಾರ ಮಾಡುವಂತಹ 2 ಕ್ರೋಮೋಸೋಮ್ ಸ್ಪರ್ಮ್ಸ್ ಅಲ್ಲಿ ಇರುತ್ತೆ. ಮೀನ್ಸ್ ಸ್ಪರ್ಮ್ಸ್ ಗಳಲ್ಲಿ ಒಂದು ಸ್ಪರ್ಮು X ಆಗಿರಬಹುದು, ಒಂದು Y ಆಗಿರಬಹುದು, Y ಬಂದಿರಬಹುದು. ಕರೆಕ್ಟ್. ಬಟ್ ಎಲ್ಲಾ ಸಮಯದಲ್ಲೂ ಹೆಣ್ಣಿನ ಮೂಲಕ ಬರುವಂತದ್ದು X ಕ್ರೋಮೋಸೋಮ್ ಮಾತ್ರ ಆಗಿರುತ್ತೆ. ಸೊ ಒಂದ್ಸಲ ಮಿಲನದ ನಂತರ ಗಂಡಿನ ಕಡೆಯಿಂದ X ಇರುವಂತಹ ಕ್ರೋಮೋಸೋಮು ಎಗ್ ಜೊತೆ ಮೀಟ್ ಆಯ್ತು ಅಂತಂದ್ರೆ ಆವಾಗ ಹುಡುಗಿ ಅಥವಾ ಹೆಣ್ಣು ಮಗು ಹುಟ್ಟುತ್ತೆ. ಒಮ್ಮೆ ಸ್ಪರ್ಮ್ ಹೋಗಿ ರೀಚ್ ಆಗಿರೋದು ವಾಯ್ದಾಗಿದ್ರೆ ಆಗ ಗಂಡು ಆಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಅವನಲ್ಲಿ ಇರುವಂತಹ ಸ್ಪರ್ಮ್ ಅಲ್ಲಿ ಯಾವ್ದು ಸ್ಟ್ರಾಂಗ್ ಆಗಿದೆ, ಮಿಲಿಯನ್ ಸ್ಪರ್ಮ್ಸ್ ಇರುತ್ತೆ. ಸೊ ಅದರಲ್ಲಿ X ಕ್ರೋಮೋಸೋಮ್ ಇರುವಂತಹ ಸ್ಪರ್ಮ್ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಹೆಣ್ಮಗು ಆಗುತ್ತೆ. Y ಕ್ರೋಮೋಸೋಮ್ ಇರುವಂತಹ ಸ್ಪರ್ಮ್ ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ಗಂಡು ಮಗು ಆಗುತ್ತೆ. ಸೊ ಯಾರನ್ನೂ ಇದ್ರ ಬಗ್ಗೆ ದೂಷಣೆ ಮಾಡಬಾರ್ದು. ಬಟ್ ಮಾಡೋದೇ ಆಗಿದ್ರೆ ನೀವು ಅವ್ರಿಗೆ ಅದು ಅವ್ರ ಕಂಟ್ರೋಲ್ ಅಲ್ಲೂ ಇರೋದಿಲ್ಲ ಪಾಪ. ಅವರು ಬೇಕು ಅಂತಾನೆ ಹೆಣ್ಣಾಗ್ಲಿ ಗಂಡಾಗ್ಲಿ ಅಂತ ಅನ್ಕೊಳ್ಳಲ್ಲ. ಹೆಣ್ಣಾಗ್ಲಿ ಅಂದ್ರೆ ಗಂಡಾಗ್ಲಿ ವೈಫ್ ಆಗ್ಲಿ. ಸೊ ಅದೇ ಬ್ಲೇಮ್ ಮಾಡೋದೇ ಇತ್ತಂತಂದ್ರೆ ಇಟ್ ಶುಡ್ ಬಿ ದ ಮ್ಯಾನ್. ಯಾಕಂದ್ರೆ ಹಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಜೆಂಡರ್ ಆಫ್ ದ ಚೈಲ್ಡ್, ನಾಟ್ ಅ ವುಮನ್. ನಾನು ಈ ಇಂಟರ್ವ್ಯೂ ಮಾಡೋಕ್ಕೆ ಬರೋಕ್ಕಿಂತ ಮುಂಚೆ ನನ್ನ ಫ್ರೆಂಡ್ಸಿಗೆ ಎಲ್ಲ ಹೇಳ್ತಾ ಇರಬೇಕಾದ್ರೆ ಈ ಥರ ಸ್ತ್ರೀ ರೋಗ ತಜ್ಞರನ್ನು ನಾನು ಮೀಟ್ ಮಾಡ್ತಾ ಇದ್ದೀನಿ, ಅವ್ರ ಜೊತೆ ತುಂಬ ವಿಚಾರಗಳು ಅವರು ಹಂಚ್ಕೊಳ್ತಾ ಇದ್ದಾರೆ ಅಂತ ಹೇಳಿದಾಗ ಅವ್ರಿಗೆ ಗೊತ್ತಿದೆ, ಹೌದು ಈಗ ಗಂಡೆ ಇದಕ್ಕೆ ರೀಸನ್ನು X ಮತ್ತು Y ನಮ್ಮಲ್ಲೇ ಇರುತ್ತೆ. ಈ Y ಕ್ರೋಮೋಸೋಮೇ ಇರೋಂಥ ಸ್ಪರ್ಮ್ಗಳೇ ಜಾಸ್ತಿ ಆಗೋದಕ್ಕೆ ಏನಾದರೂ ಉಪಾಯ ಇದೆಯಾ ಅಂತ ಕೇಳು ಅಂತ ಹೇಳಿದರು ನನಗೆ. ಅದಕ್ಕೆ ಏನಾದರೂ ಸೈಂಟಿಫಿಕ್ ಆಗಿ ಎಲ್ಲಾದರೂ ರಿಸರ್ಚ್ಗಳು ನಡೆದಿದೆಯಾ? ಏನಾದರೂ ಆಹಾರ ಪದ್ಧತಿ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಅಥವಾ ಆಹಾರ ಪದ್ಧತಿ ಅಂತ ಹೇಳೋದಕ್ಕಿಂತ ಕೆಲವೊಂದು ರಿಸರ್ಚ್ ಆಗಿದೆ, ಇದು ತುಂಬಾ ಕಾಂಟ್ರವರ್ಷಿಯಲ್. ಅಂದ್ರೆ ಇದಕ್ಕೆ 100% ಇದು ಇದೇ ರೀತಿ ಆಗತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಬಟ್ ಕೆಲವೊಂದು ಅಧ್ಯಯನಗಳು ಈ ಟಾಪಿಕ್ ಮೇಲೆ ನಡೆದಿದೆ. ಸೊ ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ಓವ್ಯುಲೇಷನ್ ಅಂದ್ರೆ ಅಂಡಾಣು ಹೊರಗಡೆ ಬರೋ ಸಮಯದಲ್ಲಿ ಅದು ಎಕ್ಸಾಕ್ಟ್ ಅದೇ ಟೈಮಲ್ಲಿ ಏನಾದರೂ ಮೀಟ್ ಆಗಿದ್ರು ಅಂತಂದ್ರೆ ಆ ಟೈಮಲ್ಲಿ Y ಕ್ರೋಮೋಸೋಮ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಗಂಡು ಮಗು ಆಗಬಹುದು. ಅಂದ್ರೆ ಅವ್ರು ಸೇರ್ಕೊಳ್ಳೋ ಸಮಯ ಇದು ಓವ್ಯುಲೇಷನ್ ದಿನಾನೇ ಆಗಿರಬೇಕು. ಸೊ ಅದಕ್ಕಿಂತ ಸ್ವಲ್ಪ ಮುಂಚೆ ಸೇರಿದ್ರು ಅಂತಂದ್ರೆ ಆವಾಗ X ಸ್ಟ್ರಾಂಗ್ ಆಗುತ್ತೆ. ಅದರ್ವೈಸ್ ಓವ್ಯುಲೇಷನ್ ಆಗೋ ಸಮಯದಲ್ಲಿ Y ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದು ಒಂದು ಅಧ್ಯಯನದಲ್ಲಿ ಕಂಡು ಬಂದಿದೆ. ಇನ್ನೊಂದು, ಹೆಣ್ಣಿನ ಶರೀರದಲ್ಲಿ ಆಮ್ಲತೆ ಜಾಸ್ತಿ ಆಗಿತ್ತು ಅಂದ್ರೆ ಅವಳು ತಿನ್ನೋ ಆಹಾರ ಆಸಿಡಿಕ್ ಫುಡ್ಸ್ ಜಾಸ್ತಿ ಇತ್ತು ಅಂತಂದ್ರೆ ಅದು Y ಕ್ರೋಮೋಸೋಮ್ ಅನ್ನ ಕಿಲ್ ಮಾಡುತ್ತೆ ಅಥವಾ ಅದನ್ನ ವೀಕ್ ಮಾಡುತ್ತೆ. ಇನ್ ಕೇಸ್ ಅವಳ ಶರೀರದಲ್ಲಿ ಕ್ಷಾರತೆ ಅಂದ್ರೆ ಅವಳ ಶರೀರದಲ್ಲಿ ಅಲ್ಕಲೈನಿಟಿ ಜಾಸ್ತಿ ಇತ್ತು ಅಂತಂದ್ರೆ ಅದು ಆವಾಗ Y ಕ್ರೋಮೋಸೋಮಿಗೆ ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ಸೊ ಆ ಟೈಮಲ್ಲಿ ಕೂಡ ಕನ್ಸೀವಿಂಗ್ ಅ ಮೇಲ್ ಚೈಲ್ಡ್ ಇಸ್ ಪಾಸಿಬಲ್. ಬಟ್ ಇದಕ್ಕೆ ಯಾವುದೇ ರೀತಿ 100% ಗ್ಯಾರಂಟಿ ಇಲ್ಲ. ದೀಸ್ ಆರ್ ದ ಫ್ಯೂ ಥಿಂಗ್ಸ್ ದಟ್ ರಿಸರ್ಚ್ ಆರ್ ಸ್ಟಿಲ್ ಗೋಯಿಂಗ್ ಆನ್. ಇದರ ಬಗ್ಗೆ ಅಧ್ಯಯನಗಳು ಇನ್ನೂ ನಡೀತಾ ಇದೆ. ಬಟ್ 100% ಇದರಲ್ಲೂ ಯಾವುದೂ ಇದಿಲ್ಲ. ಸೊ ಅಂಡ್ ಫೈನಲಿ ಅದನ್ನ ಪ್ರಕೃತಿ ಡಿಸೈಡ್ ಮಾಡುತ್ತೆ. ಸೊ ದ ನೇಚರ್ ಈಸ್ ಗೋಯಿಂಗ್ ಟು ಡಿಸೈಡ್ ವಿಚ್ ಒನ್ ಇಸ್ ಸ್ಟ್ರಾಂಗರ್ ಅಂಡ್ ನೇಚರ್ ಈಸ್ ಗೋಯಿಂಗ್ ಟು ಡಿಸೈಡ್ ಯಾವ ಜೆಂಡರ್ ಆಗುತ್ತೆ ಅಂತ. ಬಟ್ ಬಾಯ್ಸ್ಗೆ ಯಾವುದೇ ರೀತಿಯ ಆಹಾರ ಪದ್ಧತಿ ಚೇಂಜ್ ಮಾಡೋದು ಈ ಥರದ್ದು ಯಾವುದೇ ರಿಸರ್ಚ್ ಇಲ್ಲ ಈ ರೀತಿ ಯಾವುದೇ ಇಲ್ಲ. ಯಾರಾದರೂ ನಿಮಗೆ ಈ ರೀತಿ ಔಷಧಗಳನ್ನ ಕೊಡ್ತಾ ಇದ್ದಾರೆ, ಮೆಡಿಸಿನ್ಸ್ ಅನ್ನ ಕೊಡ್ತಾ ಇದ್ದಾರೆ, ಡಯಟ್ ಕೊಡ್ತೀವಿ ನಾವು ಅಂತ ಹೇಳ್ತಾ ಇದ್ರೆ ಅವ್ರು ನಿಮ್ಮಿಂದ ದುಡ್ಡನ್ನ ಕೀಳ್ತಾ ಇದ್ದಾರೆ ಅಂತ ಇಂಡೈರೆಕ್ಟ್ಲಿ ನೀವು ತಿಳ್ಕೊಬಹುದು. ಇದಕ್ಕೆ ಯಾವುದೇ ರೀತಿ ಡಯಟ್ ದಿಂದಾಗಿ ಫುಡ್ ದಿಂದಾಗಿ ಎಕ್ಸರ್ಸೈಸ್ ಮಾಡಿ ಮೇಲ್ ಬೇಬಿ ಕನ್ಸೀವ್ ಮಾಡೋದು ಪಾಸಿಬಲ್ ಇಲ್ಲ.